ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕ್ಯಾಪ್ಸಿಕಮ್ ದಾಲ್ ಕಿಚಡಿ ಮಾಡೋಣ. ಬನ್ನಿ, ರುಚಿಕರವಾದ ಕ್ಯಾಪ್ಸಿಕಮ್ ದಾಲ್ ಕಿಚಡಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಟೇಸ್ಟ್ ಅಂತೂ ಸೂಪರಾಗಿರ್ತದೆ. ಒಂದು ಸಲ ಮಾಡ್ಕೊತೀನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿದೆ ನೋಡಿ. ಕ್ಯಾಪ್ಸಿಕಮ್ ದಾಲ್ ಕಿಚಡಿ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆಗೆ ಒಂದು 4 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ಕಾಯೋಕೆ ಇಟ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಪ್ರಮಾಣದಲ್ಲಿ ರೈಸ್ನ ಸೇರಿಸ್ಕೊತೀರೋ ಅಷ್ಟು ಪ್ರಮಾಣದಲ್ಲಿ. ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 1 ಸ್ಪೂನ್ ಉಪ್ಪು ಹಾಕ್ತೀರಂದರೆ 1 ಗ್ಲಾಸ್ ಅಕ್ಕಿಗೆ 2 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾನು ಇಲ್ಲಿ 1 ಲೋಟದಷ್ಟು ಅಕ್ಕಿನ ಚೆನ್ನಾಗಿ ಒಂದು 4 ಸಲ ವಾಶ್ ಮಾಡಿಕೊಂಡು ಈ ರೀತಿ ನೀರು ಕಾಯ್ದಿತ್ತು ಚೆನ್ನಾಗಿ 1 ಲೋಟದಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ 1 ಲೋಟ ಅಕ್ಕಿಗೆ ನಾವು ಮಾಮೂಲಿ ರೈಸ್ ಮಾಡುವಾಗ 3 ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೆ. ನಾನಿಲ್ಲಿ ಡಬ್ಬಲ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಅಕ್ಕಿನ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಬೇಳೆ ಬೇಯಿಸ್ಕೊಳಕ್ಕೆ ನಾನಿಲ್ಲಿ ಬೇಳೆಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ 3/4 ಲೀಟ್ರಷ್ಟು ನೀರನ್ನ ಕಾಯಿಸ್ಕೊಂಡು ಕುಕ್ಕರಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆಯನ್ನು ಸೇರಿಸ್ಕೊಂಡು 1 ಚಿಟಿಕೆ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ ಬೇಳೆ ಬೇಯೋಕ್ಕೆ. ಯಾಕಂದರೆ ಬೇಳೆ ಬೇಯೋಕ್ಕೆ ಸ್ವಲ್ಪ ಅರಿಶಿನ ಪುಡಿ ಇದ್ರೇ ತುಂಬ ಟೇಸ್ಟಿಯಾಗಿ ಬರೋದು. ಈ ಬೇಳೆ ಕಟ್ಟೂ ಟೇಸ್ಟಿಯಾಗಿ ಬರಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಒಂದು ಅರ್ಧ ಲೋಟದಷ್ಟು ಬೇಳೆನ ಬೇಯಿಸ್ಕೊಳ್ಳೋಣ. ನಾವಿಲ್ಲಿ ಬೇಳೆನೂ ಸಹ ಸೇರಿಸ್ಕೊಂಡು ನಾವು ಇಲ್ಲಿ ಒಂದು 3 ವಿಸಿಲ್ನ ಕೂಗಿಸ್ಕೊಳ್ಳೋಣ ಇದನ್ನು. ಈಗ ಬೇಳೆನೂ ಸಹ ಚೆನ್ನಾಗಿ ಬೆಂದಾಗಿದೆ. ಈಗ ಅಕ್ಕಿನೂ ಸಹ ಈ ರೀತಿಯಾಗಿ ಚೆನ್ನಾಗಿ ಬೆಂದಾಗಿದೆ. ಈ ರೀತಿ ನೋಡಿ, ಚೆನ್ನಾಗಿ ಬೆಂದ್ಬಿಡಬೇಕು ಅಕ್ಕಿ ನೋಡಿ. ನಾನಿಲ್ಲಿ 1 ಲೋಟ ಅಕ್ಕಿಗೆ 6ರಿಂದ 7 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ನೀರಾದರೂ ಪರವಾಗಿಲ್ಲ ನೋಡಿ. ಈ ರೀತಿಯಾಗಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ 1 ಲೋಟ ಅಕ್ಕಿ ತೊಗೊಂಡ್ರೆ ಅರ್ಧ ಪ್ರಮಾಣದಷ್ಟು ಬೇಳೆನ ತೊಗೊಬೇಕು. ನಿಮ್ಮಿಷ್ಟ. ಒಬ್ಬೊಬ್ಬರು 1 ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡ್ರೆ ಒಂದೇ ಪ್ರಮಾಣದಲ್ಲೂ ಬೇಳೆ ತೊಗೊತಾರೆ. ನಾನು ಅರ್ಧ ಲೋಟದಷ್ಟು ಬೇಳೆನ ತೊಗೊಂಡಿದ್ದೀನಿ, ಸಾಕಾಗೋಗುತ್ತೆ. ತುಂಬ ಹೆವಿ ಬೇಳೆನೂ ಆಗೋದ್ರೆ ತಿನ್ನೋದಕ್ಕೆ ಟೇಸ್ಟಿಯಾಗಿ ಬರೋದಿಲ್ಲ ನೋಡಿ. ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ, ಯಾಕಂದರೆ ತುಂಬ ಗಟ್ಟಿಯಾಗಿ ಹೋಗಿದೆ. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಈಗ ಇಡೋಣ ಅದನ್ನು ಒಂದು ಸೈಡಲ್ಲಿ. ಈಗ ಒಗ್ಗರಣೆ ಮಾಡ್ಕೊಳೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಈಗ ಹಸಿಮೆಣಸಿನ್ಕಾಯಿ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು, ಈರುಳ್ಳಿ 2, ಕ್ಯಾಪ್ಸಿಕಮ್ಮು 2, ಟೊಮ್ಯಾಟೊ 1, ರುಚಿಗೆ ಸ್ವಲ್ಪ ಕೊತ್ತಂಬರಿ. ಈ ರೀತಿ ನಾನು ಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ ಪೌಡ್ರು ಮಾಡ್ಕೊಂಡು ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಾಯಿ ಇಟ್ಕೊಂಡು ಸಾಸಿವೆ, ಜೀರಿಗೆ 2 ಸೇರಿಸ್ಕೊಳ್ಳೋಣ. ಜೀರಿಗೆ ಅರ್ಧ ಪ್ರಮಾಣದಲ್ಲಿ, ಸಾಸಿವೆನೂ ಅರ್ಧ ಪ್ರಮಾಣದಲ್ಲಿ ಹಾಕ್ಕೊಂಡು ನಾನು ಇಲ್ಲಿ 2 ಚಟಪಟ ಅಂತ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಆದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮಾಡ್ಕೊಂಡು ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲವನ್ನು ಸೇರಿಸ್ಕೊಂಡು ಒಂದೇ ಸಲ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ನೋಡಿ. ಈ ಪೆಪ್ಪರ್ ಪೌಡ್ರ್ ಹಾಕಿದ ತಕ್ಷಣಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಡಿ. ಯಾಕಂದರೆ ಸಿದಿಸ್ಕೊಬಾರ್ದು ನಾವು. ಸಿದಿಸ್ಕೊಂಡ್ರೆ ಕಹಿ ಆಗೋಗುತ್ತೆ. ಅದಕ್ಕೋಸ್ಕರ ಈ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳಿ. ಈ ಟೊಮಾಟೊ 1 ಕಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ನಾವು ಇಲ್ಲಿ ಕ್ಯಾಪ್ಸಿಕಮ್ನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ. 2 ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ದಾಲ್ ಕಿಚಡಿ ಅಂತ ನಾನು ಹೇಳಿದ್ದು, ಅದಕ್ಕೋಸ್ಕರ 2 ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿನೂ ಸಹ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು
ಒಗ್ಗರಣೆ ಕೊಟ್ಟರೆ ಚೆನ್ನಾಗಿ ರುಚಿಯಾಗಿ ಬರ್ತದೆ. ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಗ್ಗರಣೆನ ಬೇಯಿಸ್ಕೊಳ್ಳಿ. ಇದನ್ನು ಮೇನ್ ಇವಾಗ ಇರೋದು ಈ ಒಗ್ಗರಣೆಯಲ್ಲೇ ಇರೋದು. ಚೆನ್ನಾಗಿ ಒಗ್ಗರಣೆ ಕೊಟ್ಟು ನಾವು ಬೇಯಿಸ್ಕೊಂಡ್ರೆ ಸಿದಿಸ್ಕೊಬಾರ್ದು. ಹಾಗಂತ ಪೆಪ್ಪರ್ ಪೌಡ್ರ್ ಹಾಕಿದ ತಕ್ಷಣ ಪಟ್ಪಟ ಅಂತ ನಾವು ಎಲ್ಲನೂ ಹಾಕೊಂಬಿಡ್ಬೇಕು. ಹಸಿಮೆಣಸಿನ್ಕಾಯಿ, ಕರಿಬೇವು, ಕಟ್ ಮಾಡ್ಕೊಂಡಿಂಥ ಈರುಳ್ಳಿ ನೋಡಿ, ಇವಾಗ ಕ್ಯಾಪ್ಸಿಕಮ್ಮು, ಜೊತೆಗೆ ಈಗ ರುಬ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ನಾನು ಸಣ್ಣದಾಗಿ ರುಬ್ಕೊಂಡಿದ್ದೆ ನೀರು ಹಾಕ್ಕೊಂಡು. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪ ಹಿಂಗನ್ನು ತೊಗೊಂಡಿದ್ದೀನಿ. ಹಿಂಗನ್ನು ನಿಮ್ಮ ಇಷ್ಟ, ಬೇಕಂದರೆ ಹಿಂಗನ್ನು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಇದಕ್ಕೆ ಮುಖ್ಯವಾಗಿ ಹಿಂಗೆ ಹಾಕ್ಕೊಂಡ್ರೇ ತುಂಬ ಟೇಸ್ಟಿಯಾಗಿ ಆಗೋದು. ಇದಕ್ಕೆ ಹಿಂಗೆ ಹಾಕ್ಕೊಂಡ್ರೆ ದಾಲ್ ಕಿಚಡಿಗೆ ಸಖತ್ತಾಗಿ ಬರೋದು. ಅದಕ್ಕೆ ನೋಡಿ, ಹಿಂಗನ್ನು ಸ್ವಲ್ಪ ನೀರಲ್ಲಿ ನೆನೆಯಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕರಗಿಸ್ಕೊಂಡು ಸೇರಿಸ್ಕೊಳ್ಳೋಣ. ಇದನ್ನು ಈ ರೀತಿಯಾಗಿ ನೋಡಿ, ಇವಾಗ ಹಿಂಗನ್ನು ಸಹ ಸೇರಿಸ್ಕೊಂಡು ಈ ರೀತಿ ಕರಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಹಿಂಗಿರ್ತದೋ ಅದನ್ನು ಸೇರಿಸ್ಕೊಳ್ಳಿ. ನಿಮ್ಮ ಹತ್ರ ಪೌಡ್ರ್ ಇದ್ದರೆ ಪೌಡ್ರನ್ನು ಸಹ ಸೇರಿಸ್ಕೊಬೋದು. ಒಟ್ಟಿನಲ್ಲಿ ಹಿಂಗು ಪೌಡ್ರನ್ನಾದರೂ ಹಿಂಗು ಯಾವುದಾದ್ರೂ ಎರಡಲ್ಲಿ ಒಂದಾದರೂ ಸೇರಿಸ್ಕೊಳ್ಳೇಬೇಕು. ಈ ದಾಲ್ ಕಿಚಡಿಗೆ ಮೇಯ್ನಾಗಿ ಹಿಂಗೆ ಇರೋದು. ನೋಡಿ, ಇವಾಗ ಚೆನ್ನಾಗಿ ಒಗ್ಗರಣೆ ಕೊಟ್ಟಿದ್ದೀವಲ್ಲ, ಇದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೋಡಿ ಈ ರೀತಿಯಾಗಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಯಾಕಂದರೆ ಉಪ್ಪು ಬೇಕಂದರೆ ಇದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡಿದ್ದೀವಲ್ವ, ಅದಕ್ಕೆ ಉಪ್ಪಿಡಿಬೇಕು. ಅಲ್ಲಿ ಅನ್ನಕ್ಕೆಲ್ಲ ನಾವು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಇಲ್ಲಿ ನಾವು ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ, ಇದಕ್ಕೆ ಉಪ್ಪಿಡಿಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಉಪ್ಪಿಡಿಯೋದು. ಅದಕ್ಕೋಸ್ಕರ ಸ್ವಲ್ಪ ರುಚಿಗೆ ತಕ್ಕಷ್ಟು ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ನೋಡಿ, ಒಂದು ದೊಡ್ಡ ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಬೇಕಾದರೆ ಸವಿಯುವಾಗ ನಾವು ತುಪ್ಪ ಹಾಕ್ಕೊಂಡು ಸವಿಬೋದು. ಇಲ್ಲಾಂದರೆ ಒಗ್ಗರಣೆಯಲ್ಲೇ ಈ ರೀತಿಯಾಗಿ ಹಾಕ್ಕೊಂಡ್ರೆ ಫ್ಲೇವರು ತುಂಬ ಚೆನ್ನಾಗಿ ಬರ್ತದೆ. ತಿನ್ನೋವಾಗೆಲ್ಲ ಫೀಲ್ ಆಗುತ್ತೆ, ಘಮ ಅನ್ನಿಸುತ್ತೆ. ತಿನ್ನೋವಾಗೆಲ್ಲ ತುಪ್ಪದ ಪರಿಮಳ ಇರಬೇಕಲ್ವ, ತಿನ್ನೋವಾಗೆಲ್ಲ ಅನ್ನಿಸ್ಬೇಕು ನಮಗೆ. ಒಗ್ಗರಣೆಯಲ್ಲೇ ಹಾಕ್ಕೊಂಡ್ರೆ ನಾವು ತುಂಬ ಟೇಸ್ಟಿಯಾಗಿ ಬರೋದು. ನೋಡಿ, ಈ ರೀತಿಯಾಗಿ ಒಗ್ಗರಣೆನೂ ಸಹ ರೆಡಿಯಾಗಿದೆ. ನೋಡಿ, ಈ ರೀತಿಯಾಗಿ ಒಗ್ಗರಣೆನೂ ಸಹ ರೆಡಿಯಾಗಿದೆ. ಈಗ ಸುತ್ತಲೂ ಎಣ್ಣೆ ಬಿಡ್ತಾ ಬಂದಿದೆ ನೋಡಿ, ಈ ರೀತಿಯಾಗಿ. ಆಗ ಒಗ್ಗರಣೆಯನ್ನು ರೆಡಿಯಾಗಿದೆ ಅಂತ ಅರ್ಥ. ಈಗ ನಾವು ಇದನ್ನು ಅಕ್ಕಿ ಎಲ್ಲ ಬೆಂದಿತ್ತಲ್ವ, ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ನೋಡಿ. ನಿಮಗೆ ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗೆ ಬೇಯಿಸ್ಕೊಂಡ್ಬಿಡ್ಬೇಕು. ಇವಾಗಲೇ ರೈಸ್ಗೆ ಸೇರಿಸೋದ್ಮೇಲೆ ಬೇಯೋದಿಲ್ಲ ನೋಡಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಒಗ್ಗರಣೆ ಹಾಕಿದ್ದೀವಿ. ಚೆನ್ನಾಗಿ ಮಸಾಲೆನೂ ಸಹ ಚೆನ್ನಾಗಿ ಹಿಡ್ದಿದೆ. ಈರುಳ್ಳಿ, ಕ್ಯಾಪ್ಸಿಕಮ್ಗೆ ಚೆನ್ನಾಗಿ ಮಸಾಲೆನೂ ಸಹ ಹಿಡ್ದಿದೆ. ಈಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ರೈಸ್ಗೆ ಸೇರಿಸ್ಕೊಳ್ಳೋಣ. ನಾವು ಇದನ್ನು ಒಂದು 5ರಿಂದ 10 ನಿಮಿಷ ಕಾಲ ಬೇಯುತ್ತೆ ಇದು ಮಸಾಲೆ. ಸ್ವಲ್ಪ ಕ್ರಂಚಿಯಾಗಿತ್ತು ಈರುಳ್ಳಿನೂ ಸಹ, ಈ ಕ್ಯಾಪ್ಸಿಕಮು ಸಹ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ರೈಸು ಮೆತ್ತಗಿರ್ತದೆ.
ಇದು ಕ್ರಂಚಿಯಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಇದು ಸಾಫ್ಟಾಗಿತ್ತು, ರೈಸೂ ಸಾಫ್ಟಾಗಿರ್ತದಲ್ವ, ತಿನ್ನೋದಕ್ಕೆ ಸೂಪರಾಗಿರ್ತದೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಡಿ ಇಲ್ಲೇ ಒಗ್ಗರಣೆಯಲ್ಲೇ. ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ. ಈಗ ಅಕ್ಕಿ ಬೇಳೆ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ವಲ್ಲ, ಈ ರೀತಿಯಾಗಿ ಚೆನ್ನಾಗಿ ಇದಕ್ಕೆ ನಾವು ಒಗ್ಗರಣೆ ಹಾಕಿದ್ವಲ್ಲ ಮಸಾಲೆ, ಈ ಕ್ಯಾಪ್ಸಿಕಮ್ಮು ಎಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡೇ ಇದ್ದೀನಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಇದನ್ನು ಬಿಸಿ ಬಿಸಿ ಇದ್ದಾಗಲೇ ಅದನ್ನು ಬಿಸಿ ಬಿಸಿ ಇದ್ದಾಗಲೇ ಎರಡೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಆರಿದ ಮೇಲೆ ಮಿಕ್ಸ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಚೆನ್ನಾಗಿರೋದಿಲ್ಲ. ಆರಿದ ಮೇಲೆ ಮಿಕ್ಸ್ ಮಾಡಬಾರ್ದು. ಬಿಸಿ ಬಿಸಿ ಇದ್ದಾಗಲೇ ರೈಸ್ನ, ಒಗ್ಗರಣೆನೂ ಬಿಸಿ ಬಿಸಿ ಇದ್ದಾಗಲೇ ಎರಡೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೈಸ್ ನೋಡಿ ಇವಾಗ ರೈಸ್ಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ ರೆಡಿ ಆಯಿತು. ನೋಡಿ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಕಡೆನೂ ಹಿಡೀತು. ನೋಡಿ ಇವಾಗ ಕ್ಯಾಪ್ಸಿಕಮ್ ದಾಲ್ ಕಿಚಡಿ ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ನೋಡಿ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ದಾಲ್ ಕಿಚಡಿ ರೆಡಿಯಾಗಿದೆ. ಇದು ಮಕ್ಕಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಒಂದೇ ಥರದ ಕಿಚಡಿ ಮಾಡ್ಕೊಂಡು ತಿಂದಿರ್ತೀರ, ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಿ, ಸೂಪರಾಗಿರ್ತದೆ. ಈ ಕ್ಯಾಪ್ಸಿಕಮ್ನ ಯಾರು ಇಷ್ಟಪಡೋದಿಲ್ಲ ಹೇಳಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.